ಈಗ ಇಡೀ ಪ್ರಪಂಚದಲ್ಲಿ ಅನಿಶ್ಚಿತತೆ ಕಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹೂಡಿಕೆ ಮಾಡೋದು ಸರಿನಾ? ಇವಾಗ ಇರುವ ಪರಿಸ್ಥಿತಿನಲ್ಲಿ ನೀವು ಹೂಡಿಕೆ ಮಾಡೋದಾದರೆ ನೀವು ಹೂಡಿಕೆ ಒಂದೇ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಒಂದು ಹೂಡಿಕೆ ಭಾಳ ಚೆನ್ನಾಗಿರುತ್ತೆ, ಅಥವಾ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡೋದು ಭಾಳ ಚೆನ್ನಾಗಿರುತ್ತೆ. ಬಟ್ ಖಂಡಿತ ಗೋಲ್ಡ್ ಮೇಲೆ ಹೂಡಿಕೆ ಮಾಡಬೇಡಿ, ಅದು ಕೂಡ ಗೋಲ್ಡ್ ಗಟ್ಟಿ ಮೇಲೆ ಮಾಡಬೇಡಿ. ಗೋಲ್ಡ್ ಗಟ್ಟಿ ಮೇಲೆ ಮಾಡಲೇಬಾರದು ಒಂದು ವರ್ಷ ತನಕ. ಅಂದರೆ ಇಕಾನಮಿ ಇಂಪ್ರೂವ್ ಆಗಲಿ, ಫಾರಿನ್ ಕರೆನ್ಸಿ ಸೇವ್ ಆಗಲಿ, ನಮ್ಮ ರುಪಿ ಡಿಪ್ರಿಸಿಯೇಷನ್ 95 ಮೇಲೆ ಹೋಗೋದನ್ನು ತಡೆಗಟ್ಬಿಟ್ಟು ಅದು 90-91 ಬಂದ್ಬಿಟ್ಟು ಈಚೆ ಕಡೆ ಬರಬೇಕಂತ ಹೇಳ್ಬಿಟ್ಟು ನಮ್ಮದೊಂದು ಆಸೆ. ಓಕೆ, ಭಾರತದ ಎಕನಾಮಿ ಸಂಕಷ್ಟದಲ್ಲಿದೆ, ಇದು ಗೌರ್ಮೆಂಟ್ನ ವೈಫಲ್ಯ ಹೌದಾ ಅಲ್ವೋ? ತಪ್ಪು, ಗೌರ್ಮೆಂಟ್ದು ವೈಫಲ್ಯ ಅಲ್ಲ, ಇದು ಅಂತಾರಾಷ್ಟ್ರೀಯವಾಗಿ ಬಂದ ಒಂದು 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 ಏನೋ ಯುದ್ಧಗಳು, ಅಂತಾರಾಷ್ಟ್ರೀಯವಾಗಿ ಬಂದ ತೊಂದರೆಗಳು, ಇದು ನಮ್ಮ ಭಾರತ ದೇಶದ ತೊಂದರೆ ಅಲ್ಲ ಅದು. ಈಗ ಅಂತಾರಾಷ್ಟ್ರೀಯವಾಗಿ ನಡೀತಾ ಇರುವಂತಹ ಯುದ್ಧ ಕೇವಲ 6 ತಿಂಗಳ ಅವಧಿಯಲ್ಲಿ ನಡೀತಾ ಇದೆ, ಇತ್ತೀಚಿನ 6 ತಿಂಗಳ ಅವಧಿಯಲ್ಲಿ. ಬಟ್ ಅದಕ್ಕೂ ಹಿಂದಕ್ಕೆ ಹೋದರೆ 6 ತಿಂಗಳದ ಹಿಂದಕ್ಕೆ ಹೋದರೆ ಬೆಟರ್ ಆಗಿತ್ತಾ? ಆಗಲೂ ಕೂಡ ಇದೇ ಪರಿಸ್ಥಿತಿ ಇತ್ತಲ್ವಾ? ಯಾವ ಥರದ ಪರಿಸ್ಥಿತಿ? ದರ ಏರಿಕೆ ಪರಿಸ್ಥಿತಿ ಅಲ್ಲ, ದರ ಏರಿಕೆ ಡಿಮಾಂಡ್ ಸಪ್ಲೈ ಥರ ಮೇಲೆ ಅಂದುಕೊಂಡು, ವೆರಾಸ್ ಇಕಾನಾಮಿಕಲ್ ಸಿಚುವೇಶನ್ ಚೆನ್ನಾಗಿತ್ತು. ಯಾಕಂದರೆ ಅವರ್ ಇನ್ಫ್ಲೇಷನ್, ಸಿ ವಾಟ್ ಈಸ್ ದ ಪ್ಯಾರಾಮೀಟರ್? ಇನ್ಫ್ಲೇಷನ್ ಪ್ಯಾರಾಮೀಟರ್ ವಾಸ್ 2.3%, ಇವಾಗ 3.4% ಆಗಿದೆ. ಅಂದರೆ ಮೇನ್ ರಾ ಮೆಟೀರಿಯಲ್ ಫಾರ್ ಎನಿ ಬಿಸ್ನೆಸ್ ಇಸ್ ಆಯಿಲ್. ನಿಮ್ಮ ಪ್ಲಾಸ್ಟಿಕ್ ಆಗಲಿ, ಪೇಂಟ್ ಆಗಲಿ, ಇನ್ಕ್ಲೂಡಿಂಗ್ ರೋಡಿಗೆ ಹಾಕುವ ಡಾಮರ್ ಇದೆಯಲ್ಲ, ಅದು ಕೂಡ ಆಯಿಲ್ನಿಂದ ಬಂದಿರೋದು. ಫಿನಾಲ್, ಎಸಿಟಾನ್, ಪ್ಲಾಸ್ಟಿಕ್ಸು, ಆಮೇಲೆ ಈವನ್ ನಿಮಗೆ ಆ ಮೈಕ್ರೋ ಇಂಡಸ್ಟ್ರೀಸ್ಗೆ ಕೆಲವು ಪ್ರಾಡಕ್ಟ್ಸ್ ಬರುತ್ತೆ, ಇದು ಆಯಿಲ್ನಿಂದಲೇ ಬರುತ್ತೆ. ಸೊ ಅಂದರೆ ಇಂಡಸ್ಟ್ರಿಗೆ ರಾ ಮೆಟೀರಿಯಲ್ ಆಗಿ ಉಪಯೋಗಿಸುವ ಪದಾರ್ಥಗಳಿಗೆ ತೊಂದರೆ ಬಿದ್ದಿದೆ. ಈ ತೊಂದರೆಯಿಂದ ಆ ತೊಂದರೆ ಬಂದಿರೋದು ಬಿಕಾಸ್ ಆಫ್ ಗಲ್ಫ್ ವಾರ್, ನಾಟ್ ಬೈ ಮೋದಿ ಸರ್ಕಾರದಿಂದ ಅಲ್ಲ, ಓಕೆ, ಗಲ್ಫ್ ವಾರ್ನಿಂದ. ಅದಕ್ಕಿಂತ ಮುಂಚೆ ಏನಿತ್ತು, ರಷ್ಯಾ ಯುಕ್ರೇನ್ ವಾರ್ ಇತ್ತು, ಅದೊಂದು 2-3 ವರ್ಷ ನಡೆಯಿತು. ಇದರಿಂದ ನಮ್ಮದು ಎಕ್ಸ್ಪೋರ್ಟ್ ಕಮ್ಮಿ ಆಯಿತು. ಸೊ ಇದೆಲ್ಲ ತಾಪತ್ರಯಗಳು ಮೋದಿ ಸರ್ಕಾರದಿಂದ ಬಂದಿರೋದಲ್ಲ. ಮತ್ತು ಅಮೆರಿಕದ ಟ್ಯಾರಿಫ್ ಕೂಡ ಇಂಪ್ಯಾಕ್ಟ್ ಇರ್ಬೋದಾ? ಅಮೆರಿಕ ಜಾಸ್ತಿ ಟ್ಯಾರಿಫ್ ಮಾಡಿದ್ದು. ಹೌದು, ಎಕ್ಸ್ಪೋರ್ಟ್ ಸ್ಟಾಪ್ ಆಯ್ತಲ್ಲ. ಅದು ಈಗ ಯಾಕೆ? ಅಲ್ಲಿ ನೀವು ಧೈರ್ಯ ನೋಡಬೇಕು, ಮೋದಿಯವರು ಧೈರ್ಯ. ಟ್ರಂಪ್ ಅವ್ರು ಹೇಳಿದ್ರು ಕೂಡ ರಷ್ಯಾದಿಂದ ತಗೋಬೇಡಿ ಆಯಿಲ್ ಅಂದ್ರು ಕೂಡ, ಅಯ್ಯೋ ನೀವು ಯಾವನೇ ಹೇಳೋದು ನನಗೆ ಅಂದ್ಬಿಟ್ಟು ಮೋದಿಯವರು ಹೋಗ್ಬಿಟ್ಟು ಆಯಿಲ್ ರಷ್ಯಾ ತಗೊಂಡ್ರು. ನೀವು ರಷ್ಯಾದಿಂದ ಆಯಿಲ್ ತಗೊಂಡ್ರೆ ನಾನು ಹೇಳಿದ್ರು ಮಾಡಿಲ್ಲ ಅಂದ್ಬಿಟ್ಟು ಅವ್ರು ಟಾರ್ಫ್ ಹಾಕ್ಬಿಟ್ರು. ಆದ್ರೆ ಒಂದು ದಿವಸ ತೆಗೆದ್ಬಿಟ್ರ, ಅವರೇ ತೆಗೆದ್ಬಿಟ್ರ, ನಾವು ಕೇಳಿದ್ದೀವ? ಇಲ್ಲ ತಾನೆ, ಅವರೇ ತೆಗೆದ್ಬಿಟ್ರು. ಯಾಕೆ? ಬಿಕಾಸ್ ಅವ್ನಿಗೆ ಗೊತ್ತಾಯ್ತು ಇಂಡಿಯಾ ಬಿಟ್ಬಿಟ್ರೆ ಅವ್ರು ಕೈ ತಪ್ಪಿ ಹೋಗುತ್ತೆ ಅಂದ್ಬಿಟ್ಟು. ಸೊ ಇದೆಲ್ಲ ತೊಂದರೆಗಳು ಬಂದದ್ದು ಪರದೇಶದಿಂದ ಅಲ್ಲದೆ ನಮ್ಮ ಲೋಕಲ್ ತೊಂದರೆಗಳಲ್ಲ. ಸಕ್ಸಸ್ಫುಲ್ ಬಿಸ್ನೆಸ್ ಮನ್ಗೆ ಇರಬೇಕು ಅನ್ನುವಂಥ ಕ್ವಾಲಿಟಿ, ಛಲ, ಬಲ, ಮನಸ್ಸು, ಓಕೆ ಸರ್, ಇಷ್ಟೇ ಬೇಕು, ಬೇರೆ ಏನು ಬೇಡ.